ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪಿನ ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಉತ್ತಮ ಆರೋಗ್ಯಕ್ಕೆ ಹಸಿರು ತರಕಾರಿಗಳು ಬಹಳನೇ ಮುಖ್ಯ. ಸಾಮಾನ್ಯವಾಗಿ ನಾವು ತರಕಾರಿಯ ಸಿಪ್ಪೆಯನ್ನು ತೆಗೆದು ತರಕಾರಿಯನ್ನಷ್ಟೇ ಬಳಸ್ತೇವೆ. ಆದರೆ ಅದರ ಮೇಲಿನ ಎಲೆಗಳು ಅಂದರೆ ಸೊಪ್ಪನ್ನು ಕಸಕ್ಕೆ ಹಾಕ್ತೇವೆ. ಆದರೆ ಕೇವಲ ತರಕಾರಿ ಮಾತ್ರವಲ್ಲ, ಕೆಲವು ತರಕಾರಿಗಳ ಸೊಪ್ಪುಗಳು ಕೂಡ ಆರೋಗ್ಯದ ಗಣಿ. ಅಂಥವುಗಳಲ್ಲಿ ಮೂಲಂಗಿ ಸೊಪ್ಪು ಕೂಡ ಒಂದು. ಮೂಲಂಗಿ ಸೊಪ್ಪು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ1, ವಿಟಮಿನ್ ಬಿ6, ವಿಟಮಿನ್ ಸಿ, ಫೋಲಿಕ್ ಆಮ್ಲದಂತಹ ಪೋಷಕಾಂಶಗಳು ಕಂಡುಬರ್ತವೆ. ಮೂಲಂಗಿ ಸೊಪ್ಪು ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ, ರಂಜಕ ಮತ್ತು ಕಬ್ಬಿಣದಂತಹ ಖನಿಜಗಳಲ್ಲಿ ಸಮೃದ್ಧವಾಗಿವೆ. ಹಾಗಾಗಿ ಮೂಲಂಗಿ ಸೊಪ್ಪಿನ ಸೇವನೆಯಿಂದ ಹಲವು ರೋಗಗಳಿಂದ ದೂರ ಉಳಿಬಹುದು ಎಂದು ಹೇಳಲಾಗ್ತದೆ. ಹೌದು, ಹಲವು ರೋಗಗಳಿಗೆ ಮೂಲಂಗಿ ಸೊಪ್ಪು ವರದಾನವಿದ್ದಂತೆ. ಮೂಲಂಗಿ ಸೊಪ್ಪು ಆರೋಗ್ಯಕ್ಕೆ ಯಾವ ರೀತಿ ಪ್ರಯೋಜನಕಾರಿ ಆಗಿದೆ ಎಂದು ತಿಳಿಯೋಣ. ಜೀರ್ಣಕ್ರಿಯೆಗೆ ಪ್ರಯೋಜನಕಾರಿ. ಮೂಲಂಗಿ ಜೀರ್ಣಕ್ರಿಯೆಗೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಮೂಲಂಗಿ ಸೊಪ್ಪಿನಲ್ಲಿ ಫೈಬರ್ ಕೂಡ ಉತ್ತಮ ಪ್ರಮಾಣದಲ್ಲಿರ್ತವೆ. ಮೂಲಂಗಿ ಸೊಪ್ಪಿನ ಸೇವನೆಯಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳು ದೂರವಾಗ್ತವೆ. ಇದು ಆಹಾರವನ್ನು ಉತ್ತಮ ರೀತಿಯಲ್ಲಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡ್ತದೆ ಅಂತ ಹೇಳಲಾಗ್ತದೆ. ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಕಾರಿ. ಮೂಲಂಗಿ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡ್ತದೆ. ಇವುಗಳಲ್ಲಿ ಸೋಡಿಯಂ ಇರ್ತವೆ. ಕಡಿಮೆ ರಕ್ತದೊತ್ತಡ ಹೊಂದಿರುವ ರೋಗಿಗಳಿಗೆ ಮೂಲಂಗಿ ಸೊಪ್ಪು ಸೇವನೆಯಿಂದ ತುಂಬ ಪ್ರಯೋಜನಕಾರಿ. ಇತ್ತೀಚಿನ ಪೀಳಿಗೆಯ ಕೆಲವು ಜನರಲ್ಲಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಎನ್ನುವುದು ಸಾಮಾನ್ಯವಾಗಿದೆ. ಏಕೆಂದರೆ ಮೂಲಂಗಿ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಲಕ್ಷಣಗಳ ಪ್ರಮಾಣ ತುಂಬಾ ಹೆಚ್ಚಾಗಿದೆ. ನೈಸರ್ಗಿಕವಾದ ರೀತಿಯಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಜೊತೆಗೆ ನರಮಂಡಲಗಳಲ್ಲಿ ಕಂಡುಬರುವ ಸಮಸ್ಯೆಯನ್ನು ಇದು ಪರಿಹಾರ ಮಾಡ್ತದೆ. ಇದರಿಂದ ಸರಾಗವಾದ ರಕ್ತ ಸಂಚಾರ ಉಂಟಾಗುವಂತೆ ಆಗುತ್ತದೆ. ಮೂಲಂಗಿ ಎಲೆಗಳಲ್ಲಿ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವ ಗುಣವಿದೆ. ಹೀಗಾಗಿ ದೀರ್ಘಕಾಲದಿಂದ ಒಂದು ವೇಳೆ ನೀವು ನಿಮ್ಮ ಮಧುಮೇಹವನ್ನು ನಿಯಂತ್ರಣ ಮಾಡಿಕೊಳ್ಳಲು ಸಾಧ್ಯವಾಗದೆ ತೊಂದರೆ ಅನುಭವಿಸ್ತಾ ಇದ್ದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಮೂಲಂಗಿ ಎಲೆಗಳನ್ನು ಪಲ್ಯಗಳ ರೂಪದಲ್ಲಿ ಸೇವನೆ ಮಾಡಬಹುದು. ಅಥವಾ ಮೂಲಂಗಿ ಎಲೆಗಳ ರಸ ಕುಡಿದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತಂದ್ಕೋಬಹುದು. ವಸಡುಗಳ ರಕ್ತಸ್ರಾವ ಸಮಸ್ಯೆಗೆ ಸಹ ಪರಿಹಾರ. ಮೂಲಂಗಿ ಎಲೆಗಳಿಂದ ಕೇವಲ ನಿಮ್ಮ ದೇಹದ ಒಳಭಾಗದಲ್ಲಿ ಚಮತ್ಕಾರ ಉಂಟಾಗುತ್ತದೆ ಎನ್ನುವುದಕ್ಕಿಂತ ಬಾಯಿಯಲ್ಲಿನ ವಸಡುಗಳಲ್ಲಿ ಕಂಡುಬರುವ ರಕ್ತಸ್ರಾವ ಸಮಸ್ಯೆಯನ್ನು ಸಹ ಇದು ಪರಿಹಾರ ಮಾಡಬಲ್ಲ ಗುಣಲಕ್ಷಣವನ್ನು ಹೊಂದಿಕೊಂಡಿದೆ. ಮೂಲಂಗಿ ಎಲೆಗಳಲ್ಲಿ ವಿಟಮಿನ್ ಸಿ ಅಂಶದ ಪ್ರಮಾಣ ಹೆಚ್ಚಾಗಿ ಸಿಗಲಿದ್ದು ವಸಡುಗಳ ರಕ್ಷಣೆಯನ್ನು ಹಾಗೂ ಹಲ್ಲುಗಳ ಆರೋಗ್ಯವನ್ನು ಇದು ಕಾಪಾಡ್ತದೆ. ಮೂಲಂಗಿ ಎಲೆಗಳ ರಸ ನೈಸರ್ಗಿಕವಾಗಿ ಮೂತ್ರವರ್ಧಕ ಗುಣಲಕ್ಷಣಗಳನ್ನು ಪಡೆದಿರುವ ಕಾರಣಕ್ಕಾಗಿಯೇ ಜನರು ಇದರ ಸೇವನೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ಕಿಡ್ನಿಗಳಲ್ಲಿ ಕಂಡುಬರುವ ಕಲ್ಲುಗಳನ್ನು ಕರಗಿಸುವ ಗುಣ ಕೂಡ ಇದರಲ್ಲಿ ಸಿಗೋದ್ರಿಂದ ಮತ್ತು ಅತಿ ಹೆಚ್ಚು ಮೂತ್ರ ವಿಸರ್ಜನೆ ಮಾಡಲು ಇದು ಪ್ರೇರೇಪಿಸೋದ್ರಿಂದ ದುಪ್ಪಟ್ಟು ಆರೋಗ್ಯ ಲಾಭಗಳು ಸಿಗುತ್ತವೆ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಮತ್ತು ಆಯಾಸವನ್ನು ಕಡಿಮೆ ಮಾಡ್ತದೆ. ರಕ್ತಹೀನತೆ ಮತ್ತು ಕಡಿಮೆ ಹಿಮೋಗ್ಲೋಬಿನ್ನಿಂದ ಬಳಲ್ತಾ ಇರೋ ಜನರು ಮೂಲಂಗಿ ಎಲೆಗಳನ್ನು ಸೇವಿಸುವ ಮೂಲಕ ತಮ್ಮ ಸ್ಥಿತಿಯನ್ನು ನಿವಾರಣೆ ಮಾಡಬಹುದು. ಮೂಲಂಗಿ ಸೊಪ್ಪು ತೂಕ ಇಳಿಕೆಯಲ್ಲಿಯೂ ಪ್ರಯೋಜನಕಾರಿಯಾಗಿದೆ. ಇದು ಕಡಿಮೆ ಕ್ಯಾಲೋರಿ ತರಕಾರಿ. ಹಾಗಾಗಿ ಮೂಲಂಗಿ ಸೊಪ್ಪಿನ ಸೇವನೆಯಿಂದ ಚಯಾಪಚಯ ಹೆಚ್ಚಳವಾಗಿ ತ್ವರಿತ ತೂಕ ಇಳಿಕೆಗೆ ಸಹಕಾರಿಯಾಗಿದೆ. ಮೂಲಂಗಿ ಎಲೆಗಳು ಸೋಡಿಯಂ ಅನ್ನು ಹೊಂದಿರ್ತವೆ. ಇದು ದೇಹದಲ್ಲಿ ಉಪ್ಪಿನ ಕೊರತೆಯನ್ನು ಉಂಟು ಮಾಡ್ತದೆ. ಆದ್ದರಿಂದ ಕಡಿಮೆ ರಕ್ತದೊತ್ತಡ ರೋಗಿಗಳಿಗೆ ಇದು ತುಂಬಾನೇ ಪ್ರಯೋಜನಕಾರಿಯಾಗಿದೆ.
ಇದಲ್ಲದೆ ಇದರಲ್ಲಿರುವ ಆಂಥೋಸಯಾನಿನ್ ಹೃದಯಕ್ಕೆ ಪ್ರಯೋಜನಕಾರಿ. ಈಗ ನಾವು ಮೂಲಂಗಿ ವಿಷಯಕ್ಕೆ ಬರೋದಾದರೆ, ಮೂಲಂಗಿ ಕಡಿಮೆ ಕ್ಯಾಲೋರಿ ತರಕಾರಿ. ಇದು ಅಗತ್ಯ ಪೋಷಕಾಂಶಗಳನ್ನು ಹೊಂದಿದೆ. ಅವು ವಿಟಮಿನ್ ಸಿ, ಪೊಟ್ಯಾಷಿಯಂ, ಫೋಲೇಟ್ ಮತ್ತು ಫೈಬರನ್ನು ಒಳಗೊಂಡಿರ್ತವೆ. ಇದು ಆಹಾರದಲ್ಲಿ ಪೌಷ್ಟಿಕಾಂಶ ಭರಿತ ಸೇರ್ಪಡೆಯಾಗಿದೆ. ಮೂಲಂಗಿಯಲ್ಲಿರುವ ಫೈಬರ್ ಅಂಶವು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಫೈಬರ್ ಮಲಬದ್ಧತೆಯನ್ನು ತಡೆಯುತ್ತದೆ ಮತ್ತು ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ. ಮೂಲಂಗಿ ಸೊಪ್ಪಿನಲ್ಲಿ ಏನೆಲ್ಲ ಪ್ರಯೋಜನಗಳಿದೆಯೋ ಅದೆಲ್ಲವೂ ನಿಮಗೆ ಮೂಲಂಗಿಯಲ್ಲೂ ಸಿಗುತ್ತೆ. ವಿಶೇಷವಾಗಿ ಬೇಸಿಗೆಯಲ್ಲಿ ತ್ವಚೆಯಿಂದ ಹೆಚ್ಚಿನ ನೀರಿನಂಶ ನಷ್ಟವಾಗ್ತಾ ಇದ್ದಾಗ ದೇಹಕ್ಕೆ ಹೆಚ್ಚಿನ ನೀರಿನಂಶ ನೀಡುವ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದು ನಮ್ಮ ಜಾಣತನ. ಮೂಲಂಗಿ ಇಂತಹ ಒಂದು ಆಹಾರವಾಗಿದ್ದು ಇದರಲ್ಲಿರುವ ಸಮೃದ್ಧವಾದ ನೀರಿನಂಶ ದೇಹ ನಿರ್ಜಲೀಕರಣಕ್ಕೆ ಒಳಗಾಗದಂತೆ ತಡೀತದೆ. ಈ ಮೂಲಂಗಿ ರಸವನ್ನು ಕುಡಿಯುವ ಅಭ್ಯಾಸವನ್ನು ಹೊಂದಿದ್ರೆ ಇದು ತ್ವಚೆಯ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡುತ್ತದೆ ಹಾಗೂ ಅಗತ್ಯ ಪೋಷಕಾಂಶಗಳಾದ ವಿಟಮಿನ್ ಸಿ, ಸತು ಮತ್ತು ರಂಜಕವನ್ನು ಒದಗಿಸುತ್ತದೆ. ಜೊತೆಗೆ ಇದು ಚರ್ಮ ಒಣಗುವಿಕೆ, ಮೊಡವೆ, ಕೀವುಗುಳ್ಳೆಗಳನ್ನು ಮತ್ತು ದದ್ದುಗಳು ಎದುರಾಗದಂತೆ ಇರುವಂತೆ ಕಾಪಾಡುತ್ತದೆ. ನಿಮ್ಮ ಮುಖವನ್ನು ಶುದ್ಧೀಕರಿಸಲು ನೀವು ಮೂಲಂಗಿಯನ್ನು ಅರೆದು ತಯಾರಿಸಿದ ಲೇಪವನ್ನು ಸಹ ತ್ವಚೆಗೆ ಹಚ್ಚಿಕೊಳ್ಬಹುದು ಮತ್ತು ನೀವು ಇದನ್ನು ನಿಮ್ಮ ಕೂದಲಿಗೆ ಹಚ್ಚಿದರೆ ಇದು ತಲೆಹೊಟ್ಟನ್ನು ನಿವಾರಿಸಲು, ಕೂದಲು ಉದುರುವುದನ್ನು ತಡೆಯಲು ಸಹ ನೆರವಾಗ್ತದೆ. ಅಷ್ಟೇ ಅಲ್ಲ, ಕೂದಲ ಬುಡಗಳಿಗೂ ಇಳಿದು ಕೂದಲ ಬುಡಗಳನ್ನು ದೃಢಗೊಳಿಸುವ ಮೂಲಕ ಕೂದಲು ಉದುರುವಿಕೆಯನ್ನು ಇದು ತಡೆಯುತ್ತದೆ. ತರಕಾರಿಗಳಲ್ಲಿ ಕೆಲವು ಮಾತ್ರವೇ ಹಸಿಯಾಗಿ ಸೇವಿಸಬಹುದಾಗಿದೆ. ಅದರಲ್ಲಿ ಮೂಲಂಗಿ ಕೂಡ ಒಂದು. ಮೂಲಂಗಿ ಚಳಿಗಾಲದಲ್ಲಿ ಹೇರಳವಾಗಿ ದೊರೆಯುವಂತಹ ತರಕಾರಿ. ಇದನ್ನು ಸಾಂಬಾರ್, ಸಲಾಡ್, ಚಟ್ನಿ, ಉಪ್ಪಿನಕಾಯಿ, ಪಲ್ಯ, ಕೋಫ್ತಾ, ಜ್ಯೂಸ್ ಸೇರಿದಂತೆ ಇನ್ನಿತರ ಅಡುಗೆಗಳಲ್ಲಿ ಬಳಕೆ ಮಾಡಬಹುದು. ಈ ಚಳಿಗಾಲದಲ್ಲಿ ದೇಹಕ್ಕೆ ಬೇಕಾಗುವ ಸೂಪರ್ ಫುಡ್ ಅಂತ ಹೇಳಿದ್ರೆ ಅದು ಮೂಲಂಗಿ. ಇದನ್ನು ತಿಂದರೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸ್ತದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪುಗಳಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ. ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಮೂಲಂಗಿಯನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಿ.